ನನ್ನ ಹೆಸರು ರಶ್ಮಿ. ನಾನು ಕಾಲೇಜಿನಲ್ಲಿ ಓದ್ತಾ ಇದ್ದೇನೆ. ನಾವಿರೋದು ನಮ್ಮ ಅಪ್ಪನ ಫ್ರೆಂಡ್ ಮನೆಯಲ್ಲಿ. ಅವರು ನಮಗೆ ಬಾಡಿಗೆ ಇಲ್ಲದೆ ಮನೆಯನ್ನು ಕೊಟ್ಟಿದ್ದರು. ಅಮ್ಮ ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗ್ತಾರೆ. ಅಪ್ಪ ವಿದೇಶದಲ್ಲಿದ್ದಾರೆ. ಅಪ್ಪ ಭಾರತದಲ್ಲಿದ್ದಾಗ ಹೆಚ್ಚು ಸಾಲ ಮಾಡಿದ್ದರು. ಅದನ್ನು ತೀರಿಸೋಕೆ ಅವರು ಹೊರದೇಶಕ್ಕೆ ಹೋದರು. ಮೊದಲ ದೇಶ ಅವರು ಹೋಗಿದ್ದು ದುಬೈಗೆ. ಅಲ್ಲಿ ಒಂದಿಷ್ಟು ಕಾಲ ಅವರು ದುಡಿದ ಮೇಲೆ ವಾಪಸ್ ಬಂದು ಎಲ್ಲ ಸಾಲ ತೀರಿಸಿ ಇಲ್ಲೇ ಬೆಂಗಳೂರಿನಲ್ಲಿ ಒಂದು ಕಂಪನಿಗೆ ಕೆಲಸಕ್ಕೆ ಹೋಗುತ್ತಿದ್ದರು. ಆದರೆ ಅವರ ಜೂಜಿನ ಚಟ ಅವರನ್ನು ಮತ್ತೆ ಸಾಲಗಾರನಾಗಿ ಮಾಡಿತು. ಈ ಸತಿ ಅವರು ತೆಗೆದುಕೊಂಡಿದ್ದ ಸಾಲ ತೀರಿಸಲೇಬೇಕು ಬೇಗ ಎಂದು ಜನ ಅವರನ್ನು ಪೀಡಿಸುತ್ತಿದ್ದರು. ಇಂತಹ ಸಮಯದಲ್ಲಿ ನಮ್ಮ ತಂದೆಗೆ ಅವರ ಜೊತೆ ನಿಂತು ಸಹಾಯ ಮಾಡಿದ್ದು ಅವರ ಸ್ನೇಹಿತ ನಾರಾಯಣ್ ಅಂಕಲ್. ಅಪ್ಪನ ಪ್ರತಿಯೊಂದು ಸಾಲವನ್ನು ತೀರಿಸಿದರು. ಯಾವುದೇ ಬಡ್ಡಿಯನ್ನು ಅವರು ಕೇಳಲಿಲ್ಲ. ಅಪ್ಪ ನಂಬಿದ ಏಕೈಕ ಸ್ನೇಹಿತ ಅಂದರೆ ಅದು ನಾರಾಯಣ. ಅಪ್ಪನಿಗೆ ಸಾಲ ತೀರಿಸಲೇಬೇಕೆಂದು ತೀರ್ಮಾನ ಮಾಡಿ ಅವರು ಮತ್ತೆ ವಿದೇಶಕ್ಕೆ ಹೋದರು. ಅವರು ಬರುವುದು 2-3 ವರ್ಷ ಆಗುತ್ತೆ. ಆದರೆ ನಮ್ಮ ಹತ್ರ ಯಾವುದೇ ದುಡ್ಡು ಇರಲಿಲ್ಲ. ನಾರಾಯಣ್ ಅಂಕಲ್ ಅವರ ಮನೆ ಬಾಡಿಗೆ ಇಲ್ಲದೆ ಅವರ ಒಂದು ಮನೆಯಲ್ಲಿ ಉಳಿಯಲು ನಮಗೆ ಅವಕಾಶ ಮಾಡಿಕೊಟ್ಟರು. ಅಮ್ಮನಿಗೆ ಕೆಲಸವನ್ನು ಕೊಡಿಸಿದರು. ಅಮ್ಮಗೆ ಟೈಲರಿಂಗ್ ಬರ್ತಿದ್ದರಿಂದ ಅವರಿಗೆ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಆಯಿತು. ನನ್ನ ವಿದ್ಯಾಭ್ಯಾಸದ ಖರ್ಚನ್ನು ನಾರಾಯಣ್ ಅಂಕಲ್ಲೇ ಕೊಡುತ್ತಾರೆ. ಅವರು ದಿನ ಸಂಜೆ ನಮ್ಮ ಮನೆಗೆ ಬಂದು ಕಾಫಿ ಕುಡಿದು ಅಮ್ಮನನ್ನು ಮಾತನಾಡಿಸಿ ಹೋಗುತ್ತಾರೆ. ಒಂದೊಂದು ಬಾರಿ ಅವರು ಕಾಫಿ ಕುಡಿಯುತ್ತಾ ಟಿವಿ ನೋಡುತ್ತಾ ರಾತ್ರಿ ನಮ್ಮ ಮನೆಯಲ್ಲಿ ಮಲಗಿದ್ದೂ ಉಂಟು. ಒಂದು ಬಾರಿ ನಾರಾಯಣ್ ಅಂಕಲ್ ನನಗೆ ತುಂಬ ತಲೆನೋವು ಅಂತ ರೂಮಲ್ಲಿ ಹೋಗಿ ಮಲಗಿದರು. ಅಮ್ಮ ಅವರ ಹಿಂದೆ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡು ಅವರ ರೂಮಿನಿಂದ ಏನೋ ಶಬ್ದ ಬರುತ್ತಿತ್ತು. ನಾನು ಅದನ್ನು ಗಮನಿಸುತ್ತಿಲ್ಲ ಎಂದು ಅವರು ಅಂದುಕೊಂಡರು. ಪ್ರತಿದಿನ ಅವರು ಸಂಜೆ ಬಂದು ರೂಮಿಗೆ ಹೋಗಿ ಡೋರನ್ನು ಹಾಕಿ ನಂತರ ಒಂದು ಶಬ್ದ ಬರುತ್ತದೆ. ಒಂದೊಂದು ಬಾರಿ ಅಮ್ಮ ಅಳುತ್ತಿರುವ ಶಬ್ದ ನನಗೆ ಕೇಳಿಸುತ್ತದೆ. ನಾನು ಕುತೂಹಲದಿಂದ ಒಂದು ಬಾರಿ ಕಿಟಕಿಯಿಂದ ಇಣುಕಿ ನೋಡಿದೆ. ನನಗೇನು ಸರಿಯಾಗಿ ಕಾಣಲಿಲ್ಲ. ಬಹುಶಃ ಅಮ್ಮನಿಗೆ ಡೌಟ್ ಬಂದಿತ್ತನಿಸುತ್ತೆ. ಅದಕ್ಕೆ ನನ್ನನ್ನು ಕರೆದು, ನೀನು ತುಂಬ ಕುತೂಹಲ ತೋರಿಸುತ್ತಿದ್ದಿ, ಅದನ್ನು ತಡೆದುಕೋ, ಇದು ನಿನಗೆ ಒಳ್ಳೆಯದಲ್ಲ ಎಂದು ಗದರಿದರು. ನನ್ನ ಕುತೂಹಲ ಇನ್ನೂ ಜಾಸ್ತಿ ಆಯಿತು. ಅಮ್ಮನಿಗೆ ಏನೋ ತೊಂದರೆ ಕಾದಿದೆ, ಅವರನ್ನು ಕಾಪಾಡಲೇಬೇಕು ಎಂದು ನಾನು ಯೋಚಿಸುತ್ತಿದ್ದೆ. ಅಮ್ಮ ನಮಗಾಗಿ ತುಂಬ ಕಷ್ಟಪಟ್ಟಿದ್ದಾರೆ. ನಾನು ಕಾಲೇಜಿನಲ್ಲಿ ನನ್ನ ಸ್ನೇಹಿತ ಆ ಥರ ಈ ವಿಷಯವನ್ನು ತಿಳಿಸಿದೆ. ಅವಳು, ನಿಮ್ಮ ತಾಯಿ ಅಪಾಯದಲ್ಲಿದ್ದಾರೆ, ನೀನು ಅವರನ್ನು ಕಾಪಾಡಬೇಕು ಎಂದು ನನ್ನನ್ನು ಇನ್ನಷ್ಟು ಹೆದರಿಸಿದಳು. ನನಗೆ ಎಕ್ಸಾಮ್ ಮುಗಿದ ಮೇಲೆ ನಮ್ಮ ಕಾಲೇಜಿನಲ್ಲಿ ತಂದೆ ತಾಯಿ ಬರಬೇಕೆಂದು ನಮ್ಮ ಟೀಚರ್ ಹೇಳಿದರು. ನಾನು ಬರೀ ಅಮ್ಮನಿಗೆ ಹೇಳಿದೆ. ಆದರೆ ನಾನೂ ಬರುತ್ತೇನೆ ಎಂದು ಅಮ್ಮನ ಜೊತೆ ಬಂದರು. ಅವರೇ ನನ್ನ ಅಪ್ಪ ಎಂದು ಎಲ್ಲರ ಮುಂದೆ ಹೇಳಿಕೊಂಡರು. ನಾನೇನು ಆಗುತ್ತಿದೆ, ಅವರು ಯಾಕೆ ನನಗೆ ಅಪ್ಪ ಆಗುತ್ತಾರೆ ಎಂದೆಲ್ಲ ಪ್ರಶ್ನೆ ಬರುತ್ತಿತ್ತು. ಮನೆಗೆ ಬಂದು ಅವರನ್ನು ನಾನು ಕೇಳಿದೆ, ಯಾಕೆ ಹೀಗೆ ಹೇಳಿದಿರಿ, ನನಗೆ ಇನ್ನು ಬೇರೆ ಯಾರಿದ್ದಾರೆ ರಶ್ಮಿ, ನೀನು ನನ್ನ ಮಗಳ ಥರ ಅಲ್ವಾ, ಅದಕ್ಕೆ ಹೀಗೆ ಹೇಳಿದೆ. ಅವರ ಮಾತಿನಲ್ಲಿ ಸತ್ಯವಿತ್ತು. ನನ್ನನ್ನು ಮಗಳ ಥರ ನೋಡುತ್ತಿದ್ದಾರೆ, ಎಷ್ಟು ಒಳ್ಳೆಯವರು ಎಂದು ಅವರ ಮಾತಿಗೆ ಮರುಳಾದೆ. ಅಮ್ಮ ಕಾಲು ನೋವು ಎಂದು ಗಾರ್ಮೆಂಟ್ಸ್ಗೆ ಹೋಗೋದು ನಿಲ್ಲಿಸಿದರು. ನಮಗೆ ಇನ್ನೂ ದುಡ್ಡಿನ ಕಷ್ಟ ಆಯಿತು. ಅಪ್ಪ ಕಳಿಸಿದ ದುಡ್ಡು ಸಾಲಕ್ಕೆ ಹೋಗುತ್ತಿತ್ತು. ನಾರಾಯಣ್ ಅಂಕಲ್ ಈ ಸಮಯಕ್ಕಾಗಿ ಕಾಯುತ್ತಿದ್ದರು ಅಂತ ಅನಿಸುತ್ತೆ. ಅವರು ಮನೆಗೆ ಬಂದರೆ 2-3 ದಿನ ಇರಲು ಶುರು ಮಾಡಿದರು. ಮತ್ತು ಅದೇ ಕಿರುಚಾಟ, ಅಮ್ಮ ಅಳುತ್ತಿರುವ ಶಬ್ದ, ಮತ್ತೆ ಇನ್ನೇನೋ ಶಬ್ದ. ಅವರ ರೂಮಿನಿಂದ ನಾನು ಅವರಿಗೆ ತಿಳಿಯದಂತೆ ಅವರ ರೂಮ್ನಲ್ಲಿ ಒಂದು ಕ್ಯಾಮರಾವನ್ನು ಫಿಕ್ಸ್ ಮಾಡಿದೆ. ಒಂದು ದಿನ ಅವರು ರೂಮಿನ ಒಳಗೆ ಹೋಗಿ ಬಾಗಿಲು ಹಾಕಿಕೊಂಡು ನಾನು ಅದಕ್ಕಾಗಿ ಕಾಯುತ್ತಿದ್ದೆ. ಮಾರನೇ ದಿನ ಯಾರಿಗೂ ತಿಳಿಯದಂತೆ ಆ ಕ್ಯಾಮರಾವನ್ನು ನಾನು ತೆಗೆದುಕೊಂಡೆ. ನನ್ನ ರೂಮಿಗೆ ಬಂದು ಅದರಲ್ಲಿ ಇರುವ ವಿಡಿಯೋವನ್ನು ನೋಡಬೇಕೆಂದು ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿದೆ. ಅದರಲ್ಲಿರುವ ವಿಡಿಯೋವನ್ನು ನೋಡಿ ನನಗೆ ದಿಕ್ಕೇ ತೋಚಲಿಲ್ಲ. ನಾನು ಶಾಕ್ ಆದೆ. ನಾರಾಯಣ್ ಅಂಕಲ್ ಹೀಗೂ ಮಾಡ್ತಾರಾ, ನಮಗೆ ಮೋಸ ಮಾಡಿದರು. ಅಂಕಲ್ ಮನೆಯಿಂದ ಹೋದ ಮೇಲೆ ಅಮ್ಮನಿಗೆ ಜೋರು ಮಾಡಿ, ಏನು ನಡೆಯುತ್ತಿದೆ ಎಂದು ನಿಜ ಹೇಳು. ಅಮ್ಮ ನಿಜ ಹೇಳಲು ತಯಾರಿಲ್ಲ.
ಅಮ್ಮನಿಗೆ ಈ ವಿಡಿಯೋ ತೋರಿಸಿದೆ. ಇವಾಗ ನಿಜ ಹೇಳಬೇಕು, ಎಲ್ಲವನ್ನು ಒಪ್ಪಿಕೋ ಎಂದು ತಾಕೀತು ಮಾಡಿದೆ. ಹೌದಮ್ಮ ರಶ್ಮಿ, ನಾರಾಯಣ್ ಅಂಕಲ್ ನೀನು ಅಂದುಕೊಂಡಂತೆ ಒಳ್ಳೆಯವರಲ್ಲ. ಅವರು ನಿಮ್ಮಪ್ಪನನ್ನು ಜೂಜಿಗೆ ತಳ್ಳಿದರು. ಇಷ್ಟು ಸಾಲ ನಿಮ್ಮ ತಂದೆ ಮಾಡುವುದಕ್ಕೆ ಈ ನಾರಾಯಣವರೇ ಕಾರಣ. ಅವರನ್ನು ನೆಪ ಮಾಡಿ ವಿದೇಶಕ್ಕೆ ಕಳಿಸಿ ನಮ್ಮಿಬ್ಬರನ್ನು ನೋಡಿಕೊಳ್ಳುವ ಸಹಾಯ ಮಾಡುವ ನೆಪದಲ್ಲಿ ನಮಗೆ ಹತ್ತಿರ ಆದರು. ಅವರು ನಾನು ಕೊಟ್ಟಿರುವ ಸಾಲಕ್ಕೆ ದಿನ ನಿಮ್ಮ ಮನೆಗೆ ಬಂದು ನಿನ್ನ ಹತ್ತಿರ ನಾನು ಬಡ್ಡಿ ತೆಗೆದುಕೊಳ್ಳುತ್ತೇನೆ ಎಂದು ವರ್ಷಾನುಗಟ್ಟಲೆಯಿಂದ ದಿನ ಹೀಗೆ ಮಾಡುತ್ತಿದ್ದಾರೆ. ಇವಾಗ ಅವರು ಒಂದು ವಾರದಲ್ಲಿ ಎಲ್ಲ ದುಡ್ಡನ್ನು ಕೊಡು, ಇಲ್ಲವಾದರೆ ನಮ್ಮಿಬ್ಬರ ಮಧ್ಯೆ ನಡೆದಿರುವುದನ್ನು ಎಲ್ಲರಿಗೂ ಹೇಳುತ್ತೇನೆ, ನನ್ನ ಹತ್ರ ಅದಕ್ಕೆ ಸಾಕ್ಷಿ ಇದೆ ಎಂದು ಹೆದರಿಸುತ್ತಿದ್ದಾರೆ. ದುಡ್ಡು ಕೊಡು, ಇಲ್ಲವಾದರೆ ನಿನ್ನ ಮಗಳನ್ನು ಒಪ್ಪಿಸು ಈ ಕೆಲಸಕ್ಕೆ ಎಂದು ನನ್ನ ಹಿಂದೆ ಬಿದ್ದಿದ್ದಾರೆ. ನಾನು ನೋಡುತ್ತಿರುವ ನರಕ ನಿನ್ನ ಹತ್ರ ಬರಬಾರದು. ಇನ್ನು ನಿನ್ನನ್ನು ಹೇಗೆ ಈ ನರಕಕ್ಕೆ ತಳ್ಳಲಿ? ಅಮ್ಮ ಅಳುತ್ತಾ ಕುಸಿದು ಬಿದ್ದರು. ಅಮ್ಮ ಅಳಬೇಡ, ನೀನು ನನಗಾಗಿ ಎಷ್ಟೊಂದು ನೋವು ತಿನ್ನುತ್ತಿರುವೆ. ಇಂತಹ ಕೆಟ್ಟ ಜನ ಇರುತ್ತಾರೆ ಎಂದು ಇವತ್ತೇ ಗೊತ್ತಾಗಿದ್ದು ನನಗೆ. ನೀನು ಅಂಕಲ್ ಹತ್ತಿರ ಈ ಮಾತನ್ನೆಲ್ಲ ಅವರ ಬಾಯಿಯಲ್ಲಿ ಹೇಳಿಸು. ನಾನು ಕ್ಯಾಮ್ರಾದಲ್ಲಿ ಅವರಿಗೆ ಗೊತ್ತಿಲ್ಲದಂತೆ ರೆಕಾರ್ಡ್ ಮಾಡುತ್ತೇನೆ. ನಾನು ಇದನ್ನು ನನ್ನ ಫ್ರೆಂಡ್ ತಂದೆ ಪೊಲೀಸ್ ಅದಾರ, ಅವ್ರಿಗೆ ಕೊಡ್ತೀನಿ, ಅವರು ಎಲ್ಲ ನೋಡಿಕೊಳ್ತಾರೆ. ನಾವೇನು ಹೆದರುವ ಅವಶ್ಯಕತೆ ಇಲ್ಲಮ್ಮ, ಇದಕ್ಕೆ ಏನೂ ತೊಂದರೆ ಇಲ್ಲ ಅಲ್ವಾ? ಅಮ್ಮ ನೀನು ಏನೂ ಯೋಚನೆ ಮಾಡಬೇಡ, ನಾನು ಹೇಳಿದಂಗೆ ನಾಳೆ ಮಾಡು. ನಾನು ಹೇಳಿದಂತೆ ನಾರಾಯಣ್ ಅಂಕಲ್ ಮಾರನೇ ದಿನ ಬರುತ್ತಾರೆ. ಅಮ್ಮ ಅವರ ಮಾತನ್ನೆಲ್ಲ ರೆಕಾರ್ಡ್ ಮಾಡುತ್ತಾರೆ. ನಾರಾಯಣ್ ಅಂಕಲ್ಗೆ ಇದರ ಸುಳಿವು ಸಣ್ಣದೂ ಇರುವುದಿಲ್ಲ. ನಾನು ಆ ವಿಡಿಯೋವನ್ನು ತೆಗೆದುಕೊಂಡು ನನ್ನ ಸ್ನೇಹಿತರ ತಂದೆ ಪೊಲೀಸ್ ಅವರಿಗೆ ನೀಡಿದೆ. ಅವರು ನಾರಾಯಣವರನ್ನು ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ಅವರಿಗೆ ಚೆನ್ನಾಗಿ ಬುದ್ಧಿ ಕಲಿಸಿದರು. ನಾವು ದೊಡ್ಡ ಗಂಡಾಂತರದಿಂದ ಪಾರಾದೆವು. ಅಪ್ಪನನ್ನು ಬೇಗ ಊರಿಗೆ ಕರೆಸಿಕೊಂಡೆವು. ಅವರಿಗೆ ವಿಷಯವನ್ನು ತಿಳಿಸಿ ನಿಮ್ಮನ್ನು ಮೋಸ ಮಾಡಿದ್ದು ಇವರೇ ಅಪ್ಪ, ನನ್ನಿಂದ ನೀವೆಲ್ಲ ತುಂಬ ದುಃಖ ಪಡುವಂತಾಯಿತು. ಇನ್ಯಾವತ್ತೂ ನಿಮ್ಮನ್ನು ಕಷ್ಟಕ್ಕೆ ದೂಡುವುದಿಲ್ಲ. ಅಪ್ಪ ನಮ್ಮ ಜೊತೆ ಸುಖವಾಗಿ ಸಂತೋಷವಾಗಿ ಇದ್ದಾರೆ. ಹೌದು ಸ್ನೇಹಿತರೆ, ನಾವು ಸ್ನೇಹಿತರು ಅಂದುಕೊಳ್ಳುವ ಜನರೇ ನಮಗೆ ಮೋಸ ಮಾಡುತ್ತಾರೆ. ಅದಕ್ಕೆ ನಾವು ತುಂಬ ಹುಷಾರಾಗಿರಬೇಕು. ಇಂತಹ ಕಳ್ಳರನ್ನು ಶಿಕ್ಷಿಸಬೇಕು. ಎಂಥದೇ ಕಷ್ಟ ಬಂದರೂ ಧೈರ್ಯದಿಂದ ಮುನ್ನುಗ್ಗಬೇಕು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ. ಹೆಚ್ಚೆಚ್ಚು ವಿಡಿಯೋಸ್ಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ದಿನ ಶುಭ ದಿನವಾಗಿರಲಿ. ಎಲ್ಲರಿಗೂ ಧನ್ಯವಾದಗಳು.